ಮೆಚ್ಚಿಕೊಂಡು ಬಲವಾಗಿ ಮೆಚ್ಚಿಕೊಂಡು ಮನಸೊಂದೆಯಾದ ಮೇಲೆ ಮರೆಯಾಗಿ ದೂರ ಇರಲಾರೆ ಬಾನು ಕೆಂಪಾದಂತೆ ಗಾಳಿ ಇಂಪಾದಂತೆ ತಾಜಾನುರಾಗ ಶುರುವಾಗಿದೆ ಕ್ಷಣವೇ ಅತಿಯಾಗಿ ಸುಳಿವಂತ ಹಿತವಾಗಿ ಕಾಡುವಂತ ಆತಂಕವಾದೆ ನಿನಗಾಗಿ ಕಾಯುವೆ. ಪ್ರಕೃತಿ ಹಾಡಲು ಬಾನು ಕೆಂಪಾಯ್ತು ಅಂತ ಹೇಳ್ತಿದ್ಯಾ, ಬಟ್ಟೆನೂ ಕೆಂಪು ಕಲರ್ ಹಾಕೊಂಡು ಹಂಗೆ ಮುದ್ದು ಗೊಂಬೆ ಥರ ಕಾಣ್ತಾ ಇದೆಯಾ. ಸೊ ಪ್ರಕೃತಿಯ ಈ ಮುದ್ದಾದ ಪರ್ಫಾರ್ಮೆನ್ಸು ಹೇಗಿತ್ತು ಅಂತ ಕೇಳೋಣ. ಚಾಲೆಂಜಿಗೆ ನೀನು ರೆಡಿನಾ? ಕಷ್ಟದ ಕೊಟ್ಬಿಟ್ರೆ ಏನು ಮಾಡ್ತೀಯಾ? ಹಾಡ್ತೀನಿ. ಪಕ್ಕ ಸೂಪರ್ ಜನ್ಯಾಜಿ. ಪ್ರಕೃತಿ, ನಿನಗೆ ಒಂದೇ ಒಂದು ರಿದಮ್ ಚೇಂಜ್ ಮಾಡ್ತೀನಿ. ಆ ರಿದಮ್ ಕೇಳ್ಕೊಂಡು ಆ ರಿದಮ್ಗೆ ಕರೆಕ್ಟಾಗಿ ಈ ಸಾಂಗ್ ಹಾಡು. ಹಾಂ ಸರ್, ಇಂದ ದುಮ್ 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 ತಾಕ್ ದುಮ್ ತು ತಾಕಿಟ ತಾಕ್ ಈ ಪ್ಯಾಟ್ರನು ಸೇಮ್ ಶ್ರುತಿ ಇರಲಿ. ಬಾನು ಕೆಂಪಾದಂತೆ ಗಾಳಿ ಇಂಪಾದಂತೆ ತಾಜಾ ಅನುರಾಗ ಶುರುವಾಗುವ ಲಕ್ಷಣವೇ ನೀನು ನೆನಪಾದಂತೆ ಜೀವ ನವಿಲಾದಂತೆ ತಾಜಾ ಅನುರಾಗ ಶುರುವಾಗುವ ಲಕ್ಷಣವೇ. ಮೈಂಡ್ ಬ್ಲೋಯಿಂಗ್. ಪ್ರಕೃತಿ, ಒಂದು ಸಣ್ಣ ಕರೆಕ್ಷನ್ ಮಾಡ್ಕೊ, ನಾನು ಒಂದ್ಸತಿ ಹಾಡ್ತೀನಿ ನೋಡು ಸರ್. ಬಾನು ಕೆಂಪಾದಂತೆ ಗಾಳಿ ತಾಜಾದಂತೆ ತಾಜಾ ಅನುರಾಗ ಶುರುವಾಗುವ ಲಕ್ಷಣವೇ ಶುರುವಂತ ಹಿತವಾಗಿ ಕಾಡುವಂತ ಆತಂಕವಾದೆ ನಿನಗಾಗಿ ಕಾಯುವೆ. ಸೂಪರ್, ವೆರಿ ಗುಡ್. ಗುರುಗಳೇ ಹೇಳಿ ನೋಡಿ ನಮ್ಮ ಹುಡುಗಿ ಹೆಂಗ್ ಚಾಲೆಂಜ್ ತಗೋತಾ ಇದ್ದಾರೆ. ಈಗ ಮರಿ, ಈ ಎಕ್ಕೋ ಅಂದರೆ ಗೊತ್ತಾ ನಿನಗೆ? ಎಕ್ಕೋ ಅಂದರೆ ಗೊತ್ತಿಲ್ಲ ಅಂದರೆ ನಾವು ಹೇಳಿದ ಸೌಂಡು ರಿಪೀಟ್ ಆಗಿ ಬರುತ್ತೆ. ಓಕೆ, ಈಗ ನಾನು ಮೇನ್ ಲೈನ್ ಹಾಡ್ತೀನಿ, ಅದನ್ನೇ ನೀನು ಎಕ್ಕೋ ಥರ ಹಾಡಬೇಕು. ಹೇಗೆ ಅಂದರೆ ತಾನ ತಾನ ತನ ನಾನ ನಾನ ತಾನ ತಾನ ತನ ನಾನ ನಾನ ತಾನ ನಾನ ತನ ನಾನ ನಾನ ತನ ನಾನ ನಾನ. ಅದು ಮಾತ್ರ ಜೊತೆಯಲ್ಲಿ ಹಾಡಬೇಕು. ರೆಡಿ? 1 2 ಲಾಲ 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 ಲಾಲ. ಅದು ಮಾತ್ರ ಟುಗೆದರ್ ಹಾಡಬೇಕು. ಅರ್ಥ ಆಯ್ತಾ? ಲಾಲ 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 ಲಾಲ. ವೆರಿ ನೈಸ್. ಗಾಡ್ ಬ್ಲೆಸ್ ಯು. ಗುಡ್. ಸೂಪರ್ ಲಾ, ವಂಡರ್ಫುಲ್. ವಿಜಯ್ ಪ್ರಕಾಶ್ ಸರ್. ರಾಜೇಶ್ವರಿ ಕೊಟ್ಟಿದ್ದು ಆ್ಯಕ್ಚುಲಿ ಇಟ್ಸ್ ನಾಟ್ ಈಸಿ. ಯಾ, ಅದನ್ನು ಅವಳು ಅಷ್ಟು ಚೆನ್ನಾಗಿ ಮಾಡಿದಾಳೆ. ಹ್ಯಾಟ್ಸ್ ಆಫ್ ಟು ರಾಜೇಶ್ ಸರ್ ಫಾರ್ ಗಿವಿಂಗ್ ದಟ್ ಚಾಲೆಂಜ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹರ್ ಫಾರ್ ಡೂಯಿಂಗ್ ದಟ್. ನಿಜವಾಗ್ಲು ಭಾಳ ಅದ್ಭುತವಾಗಿ ಹಾಡಲು. ಈ ನನಗೇನಂದ್ರೆ ಆಸೆ ಅಂದರೆ, ನೀನೇ ಚಿಕ್ಕ ಹುಡುಗಿ ಆದರೆ ನೀನು ಭಾಳ ಸೂಕ್ಷ್ಮ ಹೃದಯ ನಿಂದು ನನಗೆ ಗೊತ್ತು. ಭಾಳ ನಿನಗೆ ಮನಸ್ಸು ನಿಂದು ಭಾಳ ಪ್ಯೂರು. ಈಗ ನೀನು ಮನೇಲಿದೆಯಾ, ನಿಮ್ಮ ಪಕ್ಕದ ಮನೆಯವರು ನಿನಗಿನ್ನ ಚಿಕ್ಕ ಮಗುನ ತಂದು ನಿನ್ನ ಪಕ್ಕದಲ್ಲಿ ಕೂರಿಸ್ಬಿಟ್ಟು, ಪ್ರಕೃತಿ ನಾನೊಂದು 5 ನಿಮಿಷ ಹೋಗ್ಬಿಟ್ಟು ಬರ್ತೀನಿ, ಈ ಮಗು ನೀನು ಹಾಡು ಹೇಳ್ತಾ ಮಲಗಿಸು ಅಂತ ಹೇಳ್ತಾರೆ. ನೀನು ನಿನ್ನ ಪಕ್ಕದಲ್ಲಿ ನಿನಗಿನ್ನ ಚಿಕ್ಕ ಮಗು ಇದೆ, ಆ ಮಗುಗೆ ನೀನು ಹಾಡು ಹೇಳ್ತಾ ಆ ಮಗುನ ಮಲಗಿಸ್ಬೇಕು. ಬೇಕಾದ್ರೆ ಕೂತ್ಕೊಂಡು ಹಾಡಂಗಿದ್ರೆ ಕೂತ್ಕೊಂಡು ಹಾಡು. ನಿನ್ನ ತೊಡೆ ಮೇಲೆ ಈಗ ಮಗು ಇದೆ ಅಂತ ಅನ್ಕೋ, ಮೆತ್ತಗೆ ಹಾಡ್ತಾ ಮಗುನ ಮಲಗಿಸ್ಬೇಕು. ಭಾಳ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದೀವಿ ಕ್ಷಮ್ಸು, ಆದರೆ ನಿನ್ನ ಧ್ವನಿಲಿ ಅದು ಕೇಳಕ್ಕೆ ಇಷ್ಟ ನಮಗೆ. ಓಕೆ? ಹಾಂ. ಬಾನು ಕೆಂಪಾದಂತೆ ಗಾಳಿ ಇಂಪಾದಂತೆ ತಾಜಾ ಅನುರಾಗ ಶುರುವಾಗುವ ಲಕ್ಷಣವೇ ನೀನು ನೆನಪಾದಂತೆ ಜೀವ
ಅಲ್ಲಿ ಹಾಡಿಗಿನ್ನ ಅವಳು ಪ್ರಕೃತಿಯ ಧ್ವನಿಯನ್ನು ಕೇಳಬೇಕಿತ್ತು. ಪ್ರಕೃತಿಯ ಮನಸ್ಸೇನು ಅನ್ನೋದು ಹಾಡಿನಲ್ಲಿ ಎಷ್ಟು ಹೆಮ್ಮೆ ಪಡಬೇಕು ಅಂದರೆ ಇವತ್ತು ಬಳ್ಳಾರಿಯವರು ನಮ್ಮ ಊರಿನ ಮಗು ಪ್ರಕೃತಿ ಇವತ್ತಿನ ದಿನ ಇಡೀ ಕರ್ನಾಟಕಕ್ಕೆ ಒಂದು 60 ಸೆಕೆಂಡು ಮನಃಶಾಂತಿಯನ್ನ ತನ್ನ ಧ್ವನಿಯ ಮೂಲಕ ನೀಡಲು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬುಡ, ಐ ಲವ್ ಯು. ಪ್ರಕೃತಿ ಹಾಡು ಹಾಡ್ತಾ ಇದ್ರೆ ಕೂತಿರುವಂಥ ಅಷ್ಟು ಜೂರಿ ಮೆಂಬರ್ಸ್ ಕಣ್ಣಲ್ಲಿ ನೀರು. ಬಿಕಾಸ್ ಏನಾಗಿದೆ ಅಂದರೆ ಎಷ್ಟೋ ವರ್ಷಗಳಾಗಿದೆ ಅಲ್ಲ, ನೀವು ನಿಮ್ಮ ತಾಯಿ ಮಡ್ಲಲ್ಲಿ ಮಲಗಿ ಈ ರೀತಿ ಹಾಡನ್ನು ಕೇಳಿ, ಇವತ್ತು ಆಕೆಯಲ್ಲಿ ನಿಮ್ಮ ತಾಯಿಯನ್ನು ಕಂಡಿದ್ದೀರ. ಅವಳ ಲಾಲಿ ಹಾಡಿಗೆ ನಿಮ್ಮ ಕಣ್ಣಂಚಲ್ಲಿ. ಸುನೀತಾ ವಿಲ್ ಸ್ಟಾರ್ಟ್ ವಿತ್ ಯು. ಯಾಕೆ, ಏನು ನೆನಪಾಯಿತು, ಏನು ಇಷ್ಟ ಆಯಿತು ಹೇಳಿ. ಅಲ್ಲ, ಈ ವಯಸ್ಸಲ್ಲಿ ಮಕ್ಕಳಿಗೆ ನಮ್ಗಳಿಗೆ ಇನ್ನೂ ಹಾಡಿನ ಅರ್ಥಗಳಿಗೆ ಗೊತ್ತಿರಲ್ಲ. ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿ ವಿ ಪಿ ಸರ್ ಹೇಳಿದ ತಕ್ಷಣವೇ ಅಷ್ಟು ಬೇಗ ಅದನ್ನು ತಿಳ್ಕೊಂಡು ಅವಳ ವಾಯ್ಸ್ ಎಷ್ಟು ಚೆನ್ನಾಗಿ ಮಾಡ್ಯುಲೇಟ್ ಮಾಡಿದ್ಲು ಸರ್. ರಿಯಲಿ ಹ್ಯಾಟ್ಸ್ ಆಫ್ ಪ್ರಕೃತಿ. ದೇವ್ರು ನಿಂಗೆ ಚೆನ್ನಾಗಿ ಒಳ್ಳೆ ಆಯುಸ್ಸು ಆರೋಗ್ಯ ಕೊಡಲಿ. ಅದು ಎಷ್ಟು ಮಾಡ್ಯುಲೇಟಿವ್ ಸರ್. ಎಲ್ಲೋ ಇದ್ಲು ಅವಳು, ಅಷ್ಟು ಬೇಗ ಅದನ್ನು ಸಾಫ್ಟಾಗಿ ತೊಗೊಂಡು ತನ್ನ ತೊಡೆಲಿ ಒಂದು ಮಗು ಇದೆ ಅಂದ್ಕೊಂಡು. ರಿಯಲಿ ಕಂದ, ನಂಗೆ ಇನ್ನೇನು ಹೇಳೋಕೆ ಗೊತ್ತಾಗ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ಅದೃಷ್ಟವಂತರು. ಅಷ್ಟೇ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಸೋ ಸ್ವೀಟ್. ಹರಿ ಸರ್ ಅವರ ಮ್ಯೂಸಿಕ್, ಆ ಮ್ಯೂಸಿಕ್ಕನ್ನು ಇವತ್ತು ಒಂದು ಲಾಲಿ ರೂಪದಲ್ಲಿ ವಾಣಿ ಮ್ಯಾಮ್ ಕೇಳಿದ್ರಿ. ಹೇಗೆ ಅನಿಸ್ತು ನಿಮಗೆ ಪರ್ಫಾರ್ಮೆನ್ಸ್? ಅಷ್ಟು ಚಿಕ್ಕ ಹುಡುಗಿ ನಮ್ಮೆಲ್ಲರ ಕಣ್ಣಲ್ಲೂ ನೀರು ಬರೋಂಗೆ ಹಾಡಿದ್ಲು ಅಂದರೆ ಅವಳಿಗೆ ದೈವದತ್ತವಾಗಿ ಸಂಗೀತ ಬಂದ್ಬಿಟ್ಟಿದೆ. ಗಾಡ್ ಬ್ಲೆಸ್ ಯು. ಚೆನ್ನಾಗಿರ್ಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವಾಣಿ ಮ್ಯಾಮ್. ಸುರೇಖಾ ಮ್ಯಾಮ್. ಪ್ರಕೃತಿ ಅಂದರೆ ತಾಯಿ ಅಂತಾರೆ. ಹೌದು, ನಿಜವಾಗ್ಲೂ ಇದೊಂದು ಪುಟ್ಟ ತಾಯಿ ಆಗ್ಬಿಡ್ತು ಇವಾಗ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತಾಯಿ ಆಗ್ಬಿಟ್ಲು ಆ 60 ಸೆಕೆಂಡ್ಸಲ್ಲಿ. ಪ್ರಕೃತಿ, ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್ ಹಾಕಿವಿ. ಪ್ರಕೃತಿ, ಅಮ್ಮ ಹೀಗೆ ಮಲಗಿಸ್ತಾರ ನಿನ್ನ ಮನೇಲಿ? ಹಾಡು ಹೇಳಿ. ಯಾವ ಹಾಡು ಹೇಳ್ತಾರೆ ಅಮ್ಮ ನಿಂಗೆ ಯಾವಾಗಲೂ ಮಲಗಿಸ್ಬೇಕಾರೆ? ಯಾವುದೂ ಹೇಳಲ್ಲ, ಸುಮ್ಮನೆ ಲಾಲಿ ಲಾಲಿ ಅಂತಾರೆ. ಓ ಸೋ ಸ್ವೀಟ್. ನೀನು ಇವತ್ತು ಹೋದ ತಕ್ಷಣ ಏನು ಮಾಡ್ಬೇಕು ಹೇಳು? ಯಾವಾಗಲೂ ಅಮ್ಮ ನಿನಗೆ ಲಾಲಿ ಲಾಲಿ ಅಂತ ಹಾಡಿ ಮಲಗಿಸ್ತಾರಲ್ಲ, ಇವತ್ತು ಪ್ರಕೃತಿ ಮಡ್ಲಲ್ಲಿ ಅಮ್ಮ ಮಲ್ಕೊಳ್ಳಿ ಒಂದ್ಸಲಿ. ಪ್ರಕೃತಿ ಇದೇ ಹಾಡು ಹಾಡ್ಬಿಟ್ಟು ಆಮೇಲೆ ಮನೆಗೆ ಹೋದ್ಮೇಲೆ ಅಮ್ಮನ ನಿದ್ದೆ ಮಾಡಿಸ್ಬೇಕು. ಓಕೆನಾ? ಅಂಥ ಪುಣ್ಯ ನಿಮಗೆ ಸಿಕ್ಕಿದೆ ಮೇಡಮ್. ಸೂಪರ್. ಜೂರಿ ಮೆಂಬರ್ಸ್, ಈ ಪರ್ಫಾರ್ಮೆನ್ಸ್ಗೆ ನಾನು ಸ್ಕೋರ್ಸ್ ಕೇಳೋದು ಒಂದು ರೀತಿಯ ತಪ್ಪು, ಬಟ್ ಆದರೂ ಆಟದ ದೃಷ್ಟಿಯಿಂದ ನಿಮ್ಮ ಹತ್ರ ನಾನು ಸ್ಕೋರ್ಸ್ ಕೇಳ್ತಾ ಇದ್ದೀನಿ. ಸ್ಕೋರ್ಸ್ ಪ್ಲೀಸ್. 100 out of 100 ಪ್ರಕೃತಿ. ಖುಷಿ ಆಯ್ತಾ? ಅದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.